ಇಪಿಎಫ್ಒ ನೌಕರರಿಗೆ ಕೇಂದ್ರದಿಂದ ಒಂದು ಭರ್ಜರಿ ಸಿಹಿ ಸುದ್ದಿ. ಇಪಿಎಫ್ನ ಮಾಸಿಕ ಮಿತಿಯನ್ನು 25,000ದಿಂದ 30,000 ತನಕ ಹೆಚ್ಚಳ ಮಾಡುವ ಚಿಂತನೆ ನಡೆದಿದೆ ಎಂದು ವರದಿಯೊಂದು ಉಲ್ಲೇಖಿಸಿದೆ. ಈ ಹೆಚ್ಚಳದಿಂದ ಖಾಸಗಿ ವಲಯದ ಇಪಿಎಫ್ಒ ಚಂದಾದಾರರ ಪಿಎಫ್ ಹಾಗೂ ಪಿಂಚಣಿ ಕೂಡ ಏರಿಕೆ ಕಾಣಲಿದ್ದು, ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿಯನ್ನು ಈ ಉದ್ಯೋಗಿಗಳು ಇನ್ನೂ ಹೆಚ್ಚಿದಂತನ್ನು ಪಡೆಯುತ್ತಾರೆ. ಇಪಿಎಫ್ಒ ನೌಕರರು ಕೂಡ ಸಾಕಷ್ಟು ಬಾರಿ ಮಾಸಿಕ ಮಿತಿ ಏರಿಕೆಗೆ ಆಗ್ರಹಿಸಿದ್ದರು. ಈಗ ಕೇಂದ್ರವೇ ಈ ಬಗ್ಗೆ ಚಿಂತನೆ ನಡೆಸಿದ್ದು, ಅದರ ಸಂಪೂರ್ಣ ಮಾಹಿತಿ ಹೀಗಿವೆ. ವಿಡಿಯೋ ಪೂರ್ತಿ ನೋಡಿ ಹಾಗೂ ಇಪಿಎಫ್ಗೂ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಅಡಿಯಲ್ಲಿ ಬರುವ ಮಾಸಿಕ ಮಿತಿ ವೇತನವನ್ನು ಹೆಚ್ಚಿಸುವ ಪ್ರಸ್ತಾಪವು ಮತ್ತೊಮ್ಮೆ ಪರಿಗಣನೆಯಲ್ಲಿದೆ. ಇದು ಸಾಮಾಜಿಕ ಭದ್ರತಾ ಜಾಲವನ್ನು ಗಣನೀಯವಾಗಿ ವಿಸ್ತರಿಸಬಹುದು ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ತಿಳಿಸಿದೆ. ಪ್ರಸ್ತುತ 15,000 ರೂಪಾಯಿಗಳಿಗೆ ನಿಗದಿಪಡಿಸಲಾದ ಮಿತಿಯನ್ನು ತಿಂಗಳಿಗೆ 25,000ದಿಂದ 30,000 ರೂಪಾಯಿಗಳಿಗೆ ಹೆಚ್ಚಿಸಬಹುದು ಎಂದು ಈ ವರದಿ ಉಲ್ಲೇಖ ಮಾಡಿದೆ. ಇಪಿಎಫ್ಒ ವ್ಯಾಪ್ತಿಗೆ ಒಳಪಡುವ ಸಂಸ್ಥೆಗಳಲ್ಲಿ ಉದ್ಯೋಗಿಗಳು ಕಡ್ಡಾಯ ಮಾಸಿಕ ಭವಿಷ್ಯ ನಿಧಿ ಕೊಡುಗೆಗಳನ್ನು ಪಾವತಿಸಬೇಕಾದ ವೇತನ ಮಟ್ಟವನ್ನು ವೇತನ ಮಿತಿ ನಿರ್ಧರಿಸುತ್ತದೆ. ಸರ್ಕಾರವು ಈ ಹಿಂದೆ ಮಿತಿಯನ್ನು 25,000 ರೂಪಾಯಿಗಳಿಗೆ ಹೆಚ್ಚಿಸುವ ಬಗ್ಗೆ ಚರ್ಚಿಸಿತು. ಆದರೆ ಉದ್ಯೋಗದಾತರ ಪ್ರತಿರೋಧದ ನಂತರ ಈ ಪ್ರಸ್ತಾವವನ್ನು ಕೈಬಿಡಲಾಯಿತು. ಅವರಲ್ಲಿ ಹಲವರು ಅಸ್ತಿತ್ವದಲ್ಲಿರುವ ಮಿತಿಯನ್ನು ಉಳಿಸಿಕೊಳ್ಳಬೇಕೆಂದು ವಾದಿಸಿದ್ದರು. ಕೆಲವು ಉದ್ಯೋಗದಾತ ಗುಂಪುಗಳು ಮಿತಿಯಲ್ಲಿನ ಯಾವುದೇ ಹೆಚ್ಚಳದೊಂದಿಗೆ ಕೊಡುಗೆದಾರಗಳಲ್ಲಿ ಕಡಿತವನ್ನು ಮಾಡಬೇಕೆಂದು ಸೂಚಿಸಿದ್ದವು. ಇದಕ್ಕೆ ವ್ಯತಿರಿಕ್ತವಾಗಿ ಹಲವಾರು ಉದ್ಯೋಗಿ ಸಂಘಗಳು ವರದಿಯ ಪ್ರಕಾರ 30,000 ರೂಪಾಯಿಗಳ ಹೆಚ್ಚಿನ ಕಡಿತಕ್ಕೆ ಒತ್ತಾಯಿಸಿವೆ. ಪ್ರಸ್ತುತ ಮಿತಿಯನ್ನು ಕೊನೆಯದಾಗಿ ಸೆಪ್ಟೆಂಬರ್ 2014ರಲ್ಲಿ ಪರಿಷ್ಕರಿಸಲಾಗಿತ್ತು. ಇದು ತಿಂಗಳಿಗೆ 15,000 ರೂಪಾಯಿಗಿಂತ ಹೆಚ್ಚು ಆದಾಯ ಗಳಿಸುವ ಕಾರ್ಮಿಕರಿಗೆ ಇಪಿಎಫ್ಒ ಭಾಗವಹಿಸುವಿಕೆಯನ್ನು ಐಚ್ಛಿಕವಾಗಿಸಿತ್ತು. ಕಳೆದ ದಶಕದಲ್ಲಿ ವೇತನ ತೀವ್ರವಾಗಿ ಏರಿದೆ. ಹಲವಾರು ರಾಜ್ಯಗಳಲ್ಲಿ ಕನಿಷ್ಠ ಮಾಸಿಕ ವೇತನ ಈ ಮಟ್ಟವನ್ನು ಮೀರಿದೆ. ಕೌಶಲ್ಯ ರಹಿತ ಕಾರ್ಮಿಕರಿಗೂ ಸಹ ಇದಕ್ಕಿಂತ ಹೆಚ್ಚಿನ ವೇತನವಿದೆ. ಪರಿಣಾಮವಾಗಿ ಕಡಿಮೆ ಆದಾಯ ಮತ್ತು ಕನಿಷ್ಠ ವೇತನ ಪಡೆಯುವವರ ದೊಡ್ಡ ವರ್ಗವು ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ವ್ಯಾಪ್ತಿಯಿಂದ ಹೊರಗಿದೆ. ಈ ವಾರದ ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಕಾರ್ಮಿಕ ಸಚಿವಾಲಯಕ್ಕೆ 4 ತಿಂಗಳ ಕಾಲಮಿತಿಯೊಳಗೆ ವೇತನ ಮಿತಿಯನ್ನು ಪರಿಶೀಲಿಸುವಂತೆ ನಿರ್ದೇಶನವನ್ನು ನೀಡಿದೆ. ಈ ಪ್ರಸ್ತಾವನೆಯು ಇಪಿಎಫ್ಒ ಚಂದಾದಾರರ ನೆಲೆಯನ್ನು ವಿಸ್ತರಿಸಲು ಮತ್ತು ನಿವೃತ್ತ ನಿಧಿ ಸಂಸ್ಥೆಯ ವ್ಯಾಪ್ತಿಗೆ ಹೆಚ್ಚಿನ ಕಾರ್ಮಿಕರನ್ನು, ವಿಶೇಷವಾಗಿ ಅಸಂಘಟಿತ ವಲಯದ ಕಾರ್ಮಿಕರನ್ನು ಸೇರಿಸಲು ಸಹಾಯ ಮಾಡುತ್ತದೆ ಎಂದು ಈ ವರದಿ ಉಲ್ಲೇಖಿಸಿದೆ. ಇದರ ಜೊತೆಗೆ ಹೊಸ ಕಾರ್ಮಿಕ ಸಂಹಿತೆಗಳ ಅನುಷ್ಠಾನದ ಮಧ್ಯೆ ಈ ಯೋಜನೆ ಜಾರಿಗೆ ಬಂದಿದೆ. ಈಗ ಕೇಂದ್ರದ ಮುಂದೆ ಇಪಿಎಫ್ನ ಮಾಸಿಕ ಮಿತಿ ಹೆಚ್ಚಿಸಲು ಚಿಂತನೆ ಕೂಡ ನಡೆದಿದ್ದು, ಶೀಘ್ರದಲ್ಲೇ ಈ ಬಗ್ಗೆ ಕೇಂದ್ರ ಕೂಡ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂಬ ವರದಿ ಉಲ್ಲೇಖಿಸಿದೆ. ಅಲ್ಲಿಯ ತನಕ ಇಪಿಎಫ್ಒ ನೌಕರರು ಕಾದು ನೋಡಬೇಕಾಗಿದೆ. ಇಪಿಎಫ್ಗೂ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಪಿಎಫ್ನ ಮಾಸಿಕ ಮಿತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ.